ಸಿಎಂ ಸಿದ್ದರಾಮಯ್ಯಗೆ ಸೈಟ್ ಸಂಕಷ್ಟ ಎದುರಾಗಿರೋದು. ರಾಜೀನಾಮೆಯನ್ನ ಕೊಡ್ತಾರೋ ಕಾನೂನು ಸಮರಕ್ಕೆ ಮುಂದಾಗ್ತಾರೋ ಅನ್ನುವಂಥ ಪ್ರಶ್ನೆ ರಾಜಕೀಯ ಅಖಾಡ ಆಗಿದೆ ಈಗ ಮುಖ್ಯಮಂತ್ರಿಗಳ ನಿವಾಸ. ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಫೋನ್ ಕೂಡ ಮಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಮುಂದೇನು ಅನ್ನುವಂಥ ಪ್ರಶ್ನೆ ಇದೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾರಾ ಅಥವಾ ಕಾನೂನು ಹೋರಾಟದ ಮೂಲಕ ಉತ್ತರವನ್ನ ಕೊಡ್ತಾರಾ? ಇದೇ ವಿಚಾರವಾಗಿ ಈಗಾಗಲೇ ಭಾರಿ ಚರ್ಚೆಗಳು ಆಗ್ತಾ ಇರೋದು. ಮುಖ್ಯಮಂತ್ರಿಗಳ ನಿವಾಸ ಈಗ ಭಾರಿ ಚರ್ಚೆಗಳ ತಾಣ ಆಗ್ತಾ ಇದೆ. ಹಾಗಿದ್ರೆ ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ಆಯ್ಕೆಗಳೇನು, ಮುಖ್ಯಮಂತ್ರಿಗಳು ಏನು ಮಾಡಬಹುದು? ಈಗಷ್ಟು ನಮ್ಮ ಪ್ರತಿನಿಧಿ ವಿಜಯ್ ಹೇಳ್ತಾ ಇದ್ರು, ಈ ಹಿಂದೆ ಯಡಿಯೂರಪ್ಪ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಆದಾಗ ಅವರು ರಾಜೀನಾಮೆಯನ್ನ ಕೊಡಬೇಕಾಗಿ ಬಂತು ಅಂತ. ಸೊ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡ್ತಾರಾ? ಕಾರಣ ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಅನುಮತಿಯನ್ನ ನೀಡಿ ಆಗಿದೆ. ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ. ಐಜಿಪಿ ಅಲೋಕ್ ಮೋಹನ್, ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿ, ಸಿಎಂ ಕಾರ್ಯದರ್ಶಿ LK ಅತೀಕ್ ಈ ಸಭೆಯಲ್ಲಿ ಇರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಐಜಿಪಿ ಅಲೋಕ್ ಮೋಹನ್, CS ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ LK ಅತೀಕ್, ಹಾಗೇನೆ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಭಾಗಿಯಾಗಿದ್ದಾರೆ. ಈಗಾಗಲೇ ಇವರೆಲ್ಲ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸಿದ್ದಾರೆ, ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಅಧಿಕಾರಿಗಳ ಜೊತೆಗೆ ಏನೆಲ್ಲ ಮಾತುಕತೆ ಆಗ್ತಾ ಇದೆ ಅನ್ನೋದು ಸದ್ಯಕ್ಕಿನ ಕುತೂಹಲ. ಈ ವಿಚಾರವಾಗಿ ಪ್ರತಿನಿಧಿ ಬಸವರಾಜ ಮಾಹಿತಿಯನ್ನ ನೀಡ್ತಾರೆ. ಬಸವರಾಜ, ಹಿರಿಯ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಈಗ ಸಭೆಯನ್ನ ಮಾಡ್ತಾ ಇರೋದು, ಚರ್ಚೆಯನ್ನ ಮಾಡ್ತಾ ಇರೋದು, ಏನೆಲ್ಲ ನಡೀತಾ ಇದೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಎರಡು ಅಂಶಗಳು ಇಲ್ಲಿ ಉಲ್ಲೇಖ ಮಾಡಬಹುದು. ಒಂದು, ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯದಲ್ಲಿ ಕಾಪಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ರಾಜ್ಯದ ದೊರೆ CM ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು, ಅವರಿಗೆ ಸಾಕಷ್ಟು ಫಾಲೋವರ್ಸ್ ಇರ್ತಾರೆ. ಎಲ್ಲಿಯೂ ಕೂಡ ಒಂದಷ್ಟು ಈ ಥರ ಪ್ರಾಸಿಕ್ಯೂಷನ್ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಪ್ರವೋಕ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು, ಸೂಚನೆಗಳನ್ನು CM ಸಿದ್ದರಾಮಯ್ಯ ಅವರು ADGP ಆದಂಥ ಅಲೋಕ್ ಮೋಹನ್ಗೆ ಕೊಡ್ತಿರ್ತಕ್ಕಂಥದ್ದು. ಸೊ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ಹೊರತಾಗಿ CS ಅವ್ರನ್ನು ಕೂಡ ಮೀಟಿಂಗಲ್ಲಿ ಭಾಗಿಯಾಗಿರೋದ್ರಿಂದ ಅಲ್ಲಿ ಪ್ರಮುಖವಾಗಿ ಈಗ CM ಅವರ ಮೇಲೆ ಪ್ರಾಸಿಕ್ಯೂಷನ್ ಬಂದಾಗ ಆಡಳಿತ ಒಂದು ಹಿಡಿತ ಕೈ ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಯನ್ನು ಶಾಲಿನಿ ರಜನೀಶ್ ಅವರಿಗೆ ಕೊಡ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಾಗಿ ಅಧಿಕಾರಿಗಳ ಜೊತೆಗೆ ಸಚಿವ ಸಂಪುಟದ ಬಹುತೇಕ ಸದಸ್ಯರು CM ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಟಿಕಾಣಿ ಹೊಡಿರ್ತಕ್ಕಂಥದ್ದು. ಗೃಹ ಸಚಿವರಾದಂಥ ಪರಮೇಶ್ವರ್ ಕೂಡ ಬಂದಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಮಿನಿ ಸಚಿವ ಸಂಪುಟ ಸಭೆನೇ ನಡೀತಾ ಇದೆ. ಒಂದು ರೀತಿಯಲ್ಲಿ ಸಚಿವರಿಗೆ CMಗೆ ಸಾಂತ್ವನ ಹೇಳುವಂಥದ್ದು ಇರ್ಬೋದು ಮತ್ತು ಮುಂದಿನ ನಡೆಗಳು, ಕಾನೂನು ಹೋರಾಟ, ಕಾನೂನಲ್ಲಿ ಇರ್ತಕ್ಕಂಥ ಅವಕಾಶಗಳು. ಯಾಕಂದರೆ ಹಿಂದಿನ ಇರ್ತಕ್ಕಂಥ ಶ್ರೇಯಸ್ ಈಗಾಗಲೇ ರಾಜ್ಯಪಾಲರಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಂದಿದ್ದರು ಈ ಪ್ರಕರಣದ ವಿಚಾರವಾಗಿ. ಇನ್ನಷ್ಟು ಅದನ್ನು ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಡ್ಬೋದು ಮತ್ತು ಕಾನೂನಿನಲ್ಲಿ ಕೂಡ ಯಾವ ರೀತಿಯಾದಂಥ ಅಂಶಗಳಿದ್ದಾವೆ, ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆ ಈಗಾಗಲೇ CM ಸಿದ್ದರಾಮಯ್ಯ ಅವರ ಮನೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕೂಡ CM ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಒಂದಷ್ಟು ಬೆನ್ನಿಗೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಚಿವರು ಕೂಡ ಈ ಒಂದು ಮತ್ತು ಶಾಸಕರು ಕೂಡ CM ಬೆನ್ನಿಗೆ ನಿಲ್ತಾ ಇರೋದ್ರಿಂದ ಬಹುತೇಕವಾಗಿ CM ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟಕ್ಕೆ ಅಣಿ ಆಗ್ತಾ ಇದ್ದಾರೆ. ಅದರ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ಕೂಡ ಕರೆದಿರೋದ್ರಿಂದ ಬಹುತೇಕವಾಗಿ ರಾಜ್ಯಪಾಲರ ನಡೆ ವಿರುದ್ಧ ಒಂದಷ್ಟು ನಿರ್ಣಯಗಳನ್ನು ಈ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬಹುದು. ಆ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ಮತ್ತು ಕಾನೂನು ಹೋರಾಟಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಮತ್ತು ಚರ್ಚೆಯನ್ನು CM ಮನೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ ಬಸವರಾಜ್, ಈಗ ರಾಜ್ಯದಾದ್ಯಂತ ಒಂದು ರೀತಿಯ ಈಗ ತಾವು ಹೇಳ್ತಾ ಇದ್ರಿ ಕಾನೂನು ಸುವ್ಯವಸ್ಥೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಸೊ ಈಗಾಗಲೇ ಅಲರ್ಟ್ ಮೆಸೇಜ್ ಪಾಸ್ ಆಗಿದೆಯಾ? ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಸೊ ನಾವು ಅಲರ್ಟ್ ಆಗಿರೋಣ, ಕ್ರಮ ವಹಿಸಿ ಅಂತ ಹೇಳಿ? ಖಂಡಿತ ಶ್ರೀಪಾದ್, ಅಲರ್ಟ್ ಆಗಲೇಬೇಕಾಗತ್ತೆ. ಯಾಕಂದರೆ ಕಾನೂನು ಸುವ್ಯವಸ್ಥೆ ಕೂಡ ರಾಜ್ಯ ಸರ್ಕಾರದ ಹೊಣೆ ಆಗುತ್ತೆ. ಇಂತಹ ಪ್ರಕರಣಗಳು ಒಂದಷ್ಟು ಸೂಕ್ಷ್ಮ ವಿಚಾರಗಳಾಗ್ತವೆ. ಸೂಕ್ಷ್ಮ ವಿಚಾರ ಸಂದರ್ಭದಲ್ಲಿ ಒಂದಷ್ಟು ಪ್ರವೋಕ್ ಆಗುವಂಥ ಕೆಲಸಗಳು ಆಗಬಹುದು. ಹಿಂದಿನ ಪ್ರಕರಣಗಳು ಇನ್ನಷ್ಟು ಇದ್ದಾವೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಒಂದಷ್ಟು ಅಲರ್ಟ್ ಮಾಡುವಂಥ ಕೆಲಸವನ್ನು CM ಸಿದ್ದರಾಮಯ್ಯ ಅವರು ಗೃಹ ಸಚಿವರು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಒಂದು ಆಡಳಿತ ಬಿಗಿ ಹಿಡಿತ ತಪ್ಪಬಾರದು ಅನ್ನುವಂಥದ್ದು ಮತ್ತು ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿ ಪಾಲನೆ ಆಗಬೇಕನ್ನುವಂಥದ್ದು ಆ ನಿಟ್ಟಿನಲ್ಲಿ ಸೂಚನೆ ಕೊಡ್ತಕ್ಕಂಥದ್ದು. ಮತ್ತು ಸಂಜೆ ನಡೆಯುವ ಸಚಿವ ಸಂಪುಟ ಸಭೆ ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿ ಮತ್ತು ಸುದೀರ್ಘವಾಗಿ ನಡೀತಕ್ಕಂಥ ಸಚಿವ ಸಂಪುಟ ಸಭೆ ಆಗುತ್ತೆ. ಅಲ್ಲಿ ನಿರ್ಣಯಗಳು. ಒಂದೇ ನಿಮಿಷ ಬಸವರಾಜ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶವನ್ನ ನೀಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಾಸಿಕ್ಯೂಷನ್ನ ಆದೇಶ ಪ್ರತಿ ಲಭ್ಯವಾಗಿದೆ. ರಿಪಬ್ಲಿಕ್ ಬಳಿ 6 ಪುಟಗಳನ್ನ ಹೊಂದಿರುವ ಸ್ಯಾಂಕ್ಷನ್ ಪ್ರತಿ ಇದು.
ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ಆದೇಶ ಪ್ರತಿ ನಮಗೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ 6 ಪುಟ ಹೊಂದಿರುವ ಸ್ಯಾಂಕ್ಷನ್ ಕಾಪಿ, ಅನುಮತಿ ನೀಡಿರುವಂತಹ ಆ ಪ್ರತಿ ನೋಡಿ. ಎಕ್ಸ್ಕ್ಲೂಸಿವ್ ಆಗಿ ತಾವೀಗ ಗಮನಿಸ್ತಾ ಇರುವಂತದ್ದು ಅನುಮತಿಯನ್ನ ನೀಡಿರುವಂತಹ ಒಂದು 6 ಪುಟ ಹೊಂದಿರುವ ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಪತ್ರದ ಎಕ್ಸ್ಕ್ಲೂಸಿವ್ ಕಾಪಿಯನ್ನ ತಾವೀಗ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಟ್ಟು 6 ಪುಟಗಳುಳ್ಳ ಸ್ಯಾಂಕ್ಷನ್ ಕಾಪಿ ಇದು. ಇದರಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ದೂರುದಾರರು ದೂರು ಕೊಟ್ಟಂತಹ ಅನ್ವಯ ಮತ್ತು ಪ್ರಾಸಿಕ್ಯೂಷನ್ನಲ್ಲಿ ಉಲ್ಲೇಖವಾಗಿರುವಂತಹ ಎಲ್ಲ ವಿಚಾರಗಳು, ಅನುಮತಿಯನ್ನ ಕೊಟ್ಟಿರುವಂತಹ ಕಾಪಿ ತಾವೀಗ ಗಮನಿಸ್ತಾ ಇರೋದು. ಅಧಿಕೃತವಾಗಿ ಈಗ ಆದೇಶವನ್ನ ನೀಡಿರೋದು, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ಆದೇಶದ ಪ್ರತಿ ಸ್ಯಾಂಕ್ಷನ್ ಕಾಪಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಎಸ್ ಬಸವರಾಜ್, ಈಗ ಅಧಿಕೃತವಾಗಿ ಆದೇಶ ಹೊರಡಿಸಿರುವ ಕಾಪಿಯೂ ಕೂಡ ನಮಗೆ ಲಭ್ಯ ಆಗಿರೋದು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರೋದು. ಈಗ ಸಹಜವಾಗಿ ಮುಖ್ಯಮಂತ್ರಿಗಳ ನಿವಾಸ ಅನೇಕ ಚಟುವಟಿಕೆಗಳಿಗೆ, ಅಂದ್ರೆ ರಾಜಕೀಯವಾಗಿ ಎಲ್ಲ ರೀತಿಯ ಚಟುವಟಿಕೆಗಳು ಈಗ ಅಲ್ಲಿ ನಡೀತಾ ಇದೆ. ಸಚಿವರು ದೌಡಾಯಿಸ್ತಾ ಇದ್ದಾರೆ, ಹಾಗೆ ಇನ್ನುಳಿದ ಅನೇಕ ನಾಯಕರು ಬರ್ತಾ ಇದ್ದಾರೆ. ಮುಂದೆ ಏನ್ ಮಾಡಬೇಕು ಅನ್ನೋಂಥ ಬಿಗ್ ಕ್ವಶನ್ ಇದೆ. ಸೊ ಈ ವಿಚಾರವಾಗಿ ಏನೆಲ್ಲ ನಡೀತಾ ಇದೆ ಬೆಳವಣಿಗೆಯಲ್ಲಿ ಅಂತ. ಖಂಡಿತ ಶ್ರೀಪಾದ್, ನಾನು ಈಗಾಗಲೇ ವಿವರಣೆ ಕೊಡ್ತಾ ಇದ್ದೆ. ಯಾಕಂದರೆ ಸಚಿವರು ಒಂದು ರೀತಿಯಲ್ಲಿ ನೈತಿಕವಾಗಿ ಸಿಎಂ ಬೆನ್ನಿಗೆ ನಿಲ್ಲೇಬೇಕಾಗುತ್ತೆ. ಯಾಕಂದರೆ ಹೈಕಮಾಂಡ್ ನಾಯಕರು ಕಳೆದ ವಾರ ರಾಜ್ಯಕ್ಕೆ ಆಗಮಿಸಿದ ವೇಳೆ ಒಂದಷ್ಟು ಪಾಠವನ್ನು ಸಚಿವರಿಗೆ, ಶಾಸಕರಿಗೆ ಮಾಡಿ ಹೋಗಿದ್ರು. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಮಾಡ್ತಕ್ಕಂಥ ಷಡ್ಯಂತ್ರಗಳಿಗೆ ಬಗ್ಬಾರ್ದು ಮತ್ತು ಕೇಂದ್ರ ಸರ್ಕಾರವು ಕೂಡ ನೇರವಾಗಿ ಒಂದು ರೀತಿಯಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥ ಮೆಸೇಜನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಮತ್ತು ಜನರಿಂದ ಆಯ್ಕೆ ಆದಂಥ ಸರ್ಕಾರವನ್ನು ಅಸ್ಥಿರ ಮಾಡುವಂಥ ಕೆಲಸಗಳು ಇಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ನೈತಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು ಮತ್ತು ಕಾನೂನು ಹೋರಾಟ ಸುದೀರ್ಘವಾಗಿ ಆಗಬೇಕು ಅನ್ನುವಂಥ ಒಂದಷ್ಟು ಚರ್ಚೆಯನ್ನಾಗಿತ್ತು. ಇದರ ಜೊತೆಗೆ ಈಗಾಗಲೇ ಏನು ಪ್ರಾಸಿಕ್ಯೂಷನ್ಗೆ ಅಧಿಕೃತವಾಗಿ ರಾಜ್ಯಪಾಲರು ಕೊಟ್ಟಿರೋದ್ರಿಂದ ಅದರ ಕಾಪಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ತಲುಪಬೇಕಾಗುತ್ತೆ. ಅದರಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಿ ಮತ್ತು ಯಾವ ಕಾನೂನಿನಡಿ ಒಂದು ಪ್ರಕರಣವನ್ನು ಪ್ರಾಸಿಕ್ಯೂಷನ್ಗೆ ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಅದನ್ನೆಲ್ಲವನ್ನೂ ಕೂಡ ಕಾನೂನು ತಜ್ಞರಿಂದ ಮಾಹಿತಿ ಪಡೆದು ಯಾವ ಕೋರ್ಟ್ನಲ್ಲಿ ಹೋರಾಟ ಮಾಡಬೇಕು, ಹೈಕೋರ್ಟ್ನಲ್ಲಿ ಹೋಗಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ಇದನ್ನು ಚಾಲೆಂಜ್ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಒಬ್ಬ ರಾಜ್ಯದ ನಾಯಕನ ವಿರುದ್ಧ ಅಥವಾ ಸಿಎಂ ಅವರ ವಿರುದ್ಧ ಇಂತಹ ಪ್ರಕರಣಗಳು ಬಂದಾಗ ಯಾವ ರೀತಿಯಾದಂಥ ಕಾನೂನು ಹೋರಾಟಗಳನ್ನು ಬಹಳ ಪ್ರಮುಖ ಆಗುತ್ತೆ. ಅದು ಒಂದೊಂದು ನಡೆಯೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ಹೈಕಮಾಂಡ್ ನಾಯಕರು ಕೂಡ ಇಂತಿಂಥ ಪ್ರಕರಣಗಳನ್ನು ಉಲ್ಲೇಖ ಮಾಡಿ, ಇಂತಿಂಥ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿ ನಮಗೆ ಈ ಥರದ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಹೋರಾಟ ಯಾವ ರೀತಿಯಲ್ಲಿ ತೀವ್ರಗತಿಯಲ್ಲಿ ಆಗಬೇಕನ್ನುವಂಥದ್ದು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸಚಿವರು, ಅಧಿಕಾರಿಗಳು ದಂಡೆ ಇಲ್ಲಿ ಒಂದು ಬರ್ತಕ್ಕಂಥ ಕೆಲಸವನ್ನು ಆಗ್ತಾ ಇದ್ದಾರೆ. ಸಿಎಂಗೆ ಒಂದು ರೀತಿಯಲ್ಲಿ ನೈತಿಕ ಬಲ ತುಂಬುವಂಥದ್ದು ಮತ್ತು ಕಾನೂನು ಹೋರಾಟ. ಈಗಾಗಲೇ ನಾನು ಹೇಳಿದೆ, ಒಂದು ರೀತಿಯಲ್ಲಿ ಮಿನಿ ಸಚಿವ ಸಂಪುಟ ಸಭೆನ ಇಲ್ಲಿ ನಡೀತಾ ಇರೋದ್ರಿಂದ ಮುಂದಿನ ಹೋರಾಟಗಳು ಯಾವ ರೀತಿ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ಗಂಭೀರವಾಗಿ ಚರ್ಚೆಗಳು ಆಗ್ತಾ ಇದ್ದಾವೆ. ಇನ್ನಷ್ಟು ಈ ಒಂದು ಸಭೆಯ ಮಾಹಿತಿಗಳು ಹೊರಬರಬೇಕಾಗಿದೆ ಶ್ರೀಪಾದ್. ಓಕೆ ಬಸವರಾಜ್, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ತಾವು ಮಾಹಿತಿಯನ್ನ ನೀಡ್ತಾ ಇದ್ದೀರಿ. ಈಗ ಸಚಿವರು ಬರ್ತಾ ಇರೋದು ಅವರಿಗೆ ನೈತಿಕ ಧೈರ್ಯ ತುಂಬ್ತಾ ಇರೋದು, ಜೊತೆಗೆ ಕಾನೂನು ಸುವ್ಯವಸ್ಥೆ ವಿಚಾರವಾಗಿಯೂ ಕೂಡ ಈಗಾಗಲೇ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಾ ಇರೋದು. ಕಾನೂನು ಸುವ್ಯವಸ್ಥೆ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಅನ್ನುವಂಥದ್ದು. ತಾವು ಯಾವ ರೀತಿ ಇದನ್ನ ಅನಲೈಸ್ ಮಾಡ್ತೀರಿ, ಮುಂದೇನಾಗ್ಬೋದು ಅಂತ? ಖಂಡಿತ ಶ್ರೀಪಾದ್, ಇಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರೋದ್ರಿಂದ ನೈತಿಕತೆ ಪ್ರಶ್ನೆ ಅಂತ ಉದ್ಭವ ಆಗಲ್ಲ. ಬಿಜೆಪಿ ಅವರು ಪ್ರಶ್ನೆ ಮಾಡ್ಬೋದು, ಸ್ವಪಕ್ಷದಲ್ಲಿ ಕಾಂಗ್ರೆಸ್ನಿಗರು ಒಂದಷ್ಟು ಸಿದ್ದರಾಮಯ್ಯ ಅವರ ವಿರುದ್ಧ ಇರತಕ್ಕಂಥವ್ರು ಪ್ರಶ್ನೆ ಮಾಡ್ಬೋದು, ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕನ್ನುವಂಥದ್ದು. ಆದರೆ ಹೈಕಮಾಂಡ್ ಮತ್ತು ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರೋದ್ರಿಂದ ಮತ್ತು ಬಿಜೆಪಿ ಕೂಡ ಇದನ್ನು ಷಡ್ಯಂತ್ರ ಮಾಡಿದೆ ಅನ್ನುವಂಥ ಆರೋಪಗಳನ್ನು ಸ್ವತಃ ಬಿಜೆಪಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿರೋದ್ರಿಂದ ಸಹಜವಾಗಿ ಇದನ್ನು ರಾಜ್ಯಪಾಲರು ವರ್ಸಸ್ ಸಿಎಂ ಅನ್ನೋದಕ್ಕಿಂತ ರಾಜ್ಯಪಾಲರು ವರ್ಸಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವಂಥ ಪ್ರಯತ್ನಗಳು